ವೆಜ್ ಫುಡ್ ಮ್ಯಾನ್ಯುಯಲ್ಗೆ ಸ್ವಾಗತ. ಇವತ್ತು ನಾವು ಗುಡಿ ಮತ್ತು ಮಠಗಳಲ್ಲಿ ಮಾಡುವಂತ ಹೈಗ್ರೀವ್ಯನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಇವತ್ತು ಮಧ್ಯಾರಾಧನೆ ಕೂಡ. ಗುರುರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಹೈಗ್ರೀವ ಮಾಡೋದಕ್ಕೆ 1 ಕಪ್ ನಷ್ಟು ಕಡಲೆಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ಕಡಲೆಬೇಳೆನ 2 ರಿಂದ 3 ಸತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ಈ ರೀತಿ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಇದಕ್ಕೆ ನೀರ್ ಹಾಕಿ ಅರ್ಧ ಗಂಟೆ ನೆನೆಯೋದಕ್ ಬಿಡಿ. ಹೀಗೆ ನೆನೆಸಿಡೋದ್ರಿಂದ ಬೇಳೆ ಸಾಫ್ಟ್ ಆಗಿ ಚೆನ್ನಾಗಿ ಬೇಯುತ್ತೆ. ಅರ್ಧ ಗಂಟೆ ಆದ್ಮೇಲೆ ನೆನ್ಸಿಟ್ಕೊಂಡಿರುವಂತ ಬೇಳೆನ ಒಂದ್ ಪ್ರೆಷರ್ ಕುಕ್ಕರ್ ನಲ್ಲಿ ಹಾಕಿ ಇದಕ್ಕೆ 1.5 ಕಪ್ ನಷ್ಟು ನೀರು ಮಾತ್ರ ಹಾಕಿ, ಜಾಸ್ತಿ ನೀರ್ ಹಾಕೋದಕ್ ಹೋಗ್ಬೇಡಿ. ಲೋ ಮೀಡಿಯಂ ಫ್ಲೇಮ್ ಮೇಲೆ ಇದನ್ನ 5 ರಿಂದ 6 ವಿಸಿಲ್ಸ್ ವರೆಗೂ ಕೂಗಿಸ್ಕೊಳ್ಳಿ. ನೀರು ಕಡಿಮೆ ಹಾಕಿರ್ತೀವಿ, ಹಾಗಾಗಿ ಲಕ್ಷ್ಯ ಇರ್ಲಿ. ಹೈ ಫ್ಲೇಮ್ ಮೇಲೆ ಏನಾದ್ರು ಕೂಗಿಸ್ಕೊಂಡ್ಬಿಟ್ರೆ ಬೇಳೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಕುಕ್ಕರ್ ಪ್ರೆಷರ್ ಪೂರ್ತಿ ಬಿಡೋವರೆಗೂ ನಾವು ಒಂದ್ ಪ್ಯಾನ್ ನಲ್ಲಿ 1 ದೊಡ್ಡ ಚಮಚೆಯಷ್ಟು ಗಸಗಸೆನ ಹಾಕೊಂಡು ಇದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು. ಈ ರೀತಿ ಹುರ್ಕೊಳ್ಳೋದ್ರಿಂದ ಹೈಗ್ರೀವ ಕಮ್ಮಂಗ್ ವಾಸನೆ ಆಗುತ್ತೆ. ಇದನ್ನ ಒಂದ್ ಬೇರೆ ಪಾತ್ರೆಗೆ ಹಾಕಿ ಆಚೆ ಎತ್ತಿಟ್ಕೊಳ್ಳಿ. ಈಗ ಅದೇ ಪ್ಯಾನ್ ನಲ್ಲಿ 2 ದೊಡ್ಡ ಚಮಚೆಯಷ್ಟು ತುಪ್ಪ ಹಾಕೊಳ್ಳಿ. ಒಂದ್ ಕೈ ಹಿಡಿಯಷ್ಟು ಗೋಡಂಬಿನ ಹಾಕಿ ಇವು ಗೋಲ್ಡನ್ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದ್ ಬೇರೆ ಪಾತ್ರೆಗೆ ಹಾಕಿ ಆಚೆ ಎತ್ತಿಟ್ಕೊಳ್ಳಿ. ಅದೇ ಪ್ಯಾನ್ ನಲ್ಲಿ 2 ದೊಡ್ಡ ಚಮಚೆಯಷ್ಟು ಒಣ ದ್ರಾಕ್ಷಿನ ಹಾಕಿ ಇವು ಕೂಡ ಸ್ವಲ್ಪ ದಪ್ಪ ಆಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಗೆ ಕ್ವಾಂಟಿಟಿ ಅಂತ ಏನಿಲ್ಲ, ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಹಾಕೋಬಹುದು. ಡ್ರೈ ಫ್ರೂಟ್ಸ್ ಗಳನ್ನ ನಾವೀಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯ್ತು. ಆಚೆ ಕುಕ್ಕರ್ ಕೂಡ 6 ವಿಸಿಲ್ಸ್ ಕೂಗಾಗಿದೆ. ಬೇಳೆನೆ ತುಂಬಾ ಚೆನ್ನಾಗಿ ಬೆಂದಿದೆ. ಒಂದ್ ಬೇಳೆನ ಹಿಸುಕಿ ಈ ರೀತಿ ಚೆಕ್ ಮಾಡಿ, ಇದು ಮ್ಯಾಶ್ ಆಗ್ತಾ ಇದೆ ಅಂದ್ರೆ ಬೇಳೆ ಬೆಂದಿದೆ ಅಂತ ಅರ್ಥ. ಪ್ಯಾನ್ ನಲ್ಲಿ 2 ಚಮಚೆಯಷ್ಟು ತುಪ್ಪ ಹಾಕೊಳ್ಳಿ. ಇದಕ್ಕೆ ಬೇಯಿಸಿಟ್ಕೊಂಡಿರುವಂತ ಬೇಳೆನ ಹಾಕಿ. ಇಲ್ಲಿ ನಾನು 1 ಕಪ್ ಬೇಳೆಗೆ 1.25 ಕಪ್ ನಷ್ಟು ಪುಡಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಬೆಲ್ಲ ನಿಮ್ ಸ್ವೀಟ್ ಅಕಾರ್ಡಿಂಗ್ ನೀವು ಆಡ್ ಮಾಡ್ಕೋಬಹುದು. ನೀರ್ ಹಾಕಕ್ ಹೋಗ್ಬೇಡಿ. ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರ್ಗೋವರೆಗೂ ವೇಟ್ ಮಾಡಿ. ಯಾವ ಸ್ಪೂನ್ ಇಂದ ಮಿಕ್ಸ್ ಮಾಡ್ತಾ ಇದೀರೋ ಅದೇ ಸ್ಪೂನ್ ಇಂದ ಒಂದ್ ಸ್ವಲ್ಪ ಬೆಲ್ಲನ ಮ್ಯಾಶ್ ಮಾಡ್ತಾ ಹೋಗಿ. ತುಂಬಾನು ಮ್ಯಾಶ್ ಮಾಡಕ್ ಹೋಗ್ಬೇಡಿ. ಬೆಲ್ಲ ಎಲ್ಲ ಕರಗಿ ಇದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಇನ್ನೊಂದ್ 2 ಚಮಚೆಯಷ್ಟು ತುಪ್ಪ ಹಾಕೊಳ್ಳಿ. ಈ ಹೈಗ್ರೀವಕ್ಕೆ ತುಪ್ಪ ಇದ್ದಷ್ಟು ರುಚಿ ಜಾಸ್ತಿ. 1/4 ಕಪ್ ನಷ್ಟು ತುರಿದಿಟ್ಕೊಂಡಿರುವಂತ ಒಣಕೊಬ್ಬರಿ, 3 ರಿಂದ 4 ಜಜ್ಜಿ ಪುಡಿ ಮಾಡಿಟ್ಕೊಂಡಿರುವಂತ ಏಲಕ್ಕಿ, 1 ಸಿಪ್ಪೆ ಸಹ ಸೇರಿಸಿ, 3 ರಿಂದ 4 ಲವಂಗ, 1 ದೊಡ್ಡ ಚಮಚೆಯಷ್ಟು ಹುರಿದಿಟ್ಕೊಂಡಿರುವಂತ ಗಸಗಸೆ ಹಾಗೆ ಫ್ರೈ ಮಾಡಿಟ್ಕೊಂಡಿರುವಂತ ಡ್ರೈ ಫ್ರೂಟ್ಸ್ ನ ಇಲ್ಲಿ ಸೇರಿಸಿ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದ್ 2 ಚಮಚೆಯಷ್ಟು ತುಪ್ಪನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿ ಆಗೋವರೆಗೂ ಇದನ್ನ ನೀವು ಲೋ ಮೀಡಿಯಂ ಫ್ಲೇಮ್ ಮೇಲೆ 5 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ. ಮಧ್ಯ ಮಧ್ಯಕ್ಕೆ ಕೈ ಆಡಿಸ್ತಾ ಇರೋದು ತುಂಬಾ ಇಂಪಾರ್ಟೆಂಟ್, ಇಲ್ಲಾಂದ್ರೆ ಇದು ತಳ ಹತ್ತಿ ಹೊತ್ತೋದಕ್ ಸ್ಟಾರ್ಟ್ ಆಗುತ್ತೆ. ನೋಡಿ 5 ನಿಮಿಷ ಆಗ್ತಾ ಬಂತು, ಇದು ಗಟ್ಟಿಯಾಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಸ್ಟೇಜಿಗೆ ನೀವು ಗ್ಯಾಸ್ ಅನ್ನ ಆಫ್ ಮಾಡಿ ಇದನ್ನ ಸರ್ವ್ ಮಾಡಬಹುದು. ಒಂದ್ ಸ್ವಲ್ಪ ಜನ ಇದನ್ನ ಇನ್ನೂ ಗಟ್ಟಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹಾಗಿದ್ದಲ್ಲಿ ನೀವು ಇನ್ನೊಂದ್ ಸ್ವಲ್ಪ ಹೊತ್ತು ಇದನ್ನ ಬೇಯಿಸ್ಕೋಬೇಕು. ಬಿಸಿ ಇರ್ತಾನೆ ಇದನ್ನ ಜಾಸ್ತಿ ತುಪ್ಪದ ಜೊತೆ ಸರ್ವ್ ಮಾಡಿ. ಆಗ್ಲೇ ಹೇಳಿರೋ ಹಾಗೆ ತುಪ್ಪ ಎಷ್ಟು ಜಾಸ್ತಿ ಹಾಕೋತಿರೋ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಈ ಹೈಗ್ರೀವ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ದಯವಿಟ್ಟು ರೆಸಿಪಿನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕಕ್ಕಿರೋ ಬೆಲ್ ಐಕಾನ್ನ ಖಂಡಿತ ಪ್ರೆಸ್ ಮಾಡಿ. ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಇದ್ದಲ್ಲಿ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡ್ಬಹುದು. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.